ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಎಲ್ಲರಿಗೂ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಗುರುವಾರ ಲಕ್ಷ್ಮೀ ಪೂಜೆಗೆ ಸಮಯವನ್ನು ಹೇಳ್ತಾ ಇದ್ದೀನಿ. ನಾಳೆಯ ವಿಶೇಷತೆ ಏನು ಅಂತ ಹೇಳಿ ಪಂಚಾಂಗವನ್ನು ಒಂದು ಸಲ ಅಧ್ಯಯನ ಮಾಡಿಬಿಡೋಣ. ನಾಳೆ ವಿಶ್ವ ಸುನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶೀರ್ಷ ಮಾಸ ಶ್ರೀ ಕೇಶವ ನಾಮ. ಈ ಮಾರ್ಗಶಿರ ಮಾಸಕ್ಕೆ ಅಭಿಮಾನಿ ದೇವತೆ ಅಂದರೆ ಈ ಒಂದು ನಾವು ಮಾಡುವಂಥ ಪ್ರತಿಯೊಂದು ಪೂಜೆ ಭಗವಂತ ಶ್ರೀ ಕೇಶ ನಾಮದಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತೇವೆ. ಶುಕ್ಲ ಪಕ್ಷ ಚತುರ್ದಶಿ ನಂತರ ಪೌರ್ಣಿಮೆ ತಿಥಿ ಕಾಲ ಹಾಕುತ್ತದೆ. ಇಲ್ಲಿ ಇನ್ನೊಂದು ವಿಶೇಷತೆಯನ್ನು ಹೇಳ್ತೀನಿ ಕೇಳಿ. ಹುಣ್ಣಿಮೆಯ ಪೂಜೆಯನ್ನು ಮಾಡೋರು ನಾಳೆ ದಿವಸವೇ ಮಾಡಬೇಕು. ಹುಣ್ಣಿಮೆ ದಿವಸ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀರಿ, ಲಕ್ಷ್ಮೀ ಪೂಜೆಯನ್ನು ಮಾಡ್ತೀರಿ. ಹುಣ್ಣಿಮೆ ನಿಮಿತ್ತವಾಗಿ ಮಾಡುವಂಥ ಪೂಜೆ ನಾಳೆ ಮಾಡಬೇಕು. ಹುಣ್ಣಿಮೆ ನಿಮಿತ್ತವಾಗಿ ಮಾಡಬೇಕು, ನಾಳೆ ಮಾಡಬೇಕೆ ಅಂದರೆ ನಾಳೆ ಹುಣ್ಣಿಮೆ ತಿಥಿ ಈ ಸಲ ಕ್ಷಯ ತಿಥಿಯಾಗಿ ಬಂದಿರುತ್ತದೆ. ಕ್ಷಯ ತಿಥಿ ಅಂದರೆ ಏನು? ನಾಳೆ ದಿವಸ ನಮಗೆ 8 ಗಂಟೆ ನಂತರ ಹುಣ್ಣಿಮೆ ತಿಥಿ ಬಂದಿರುತ್ತದೆ. ಮಾರನೇ ದಿವಸ ಅಂದರೆ ಶುಕ್ರವಾರ ದಿವಸ ಸೂರ್ಯೋದಯ ಒಳಗೆ ಮುಗಿಯುತ್ತದೆ. ಯಾವ ಸೂರ್ಯೋದಯಕ್ಕೂ ಈ ತಿಥಿ ಬಂದಿಲ್ಲ ಅಂದರೆ ಅದನ್ನು ಕ್ಷಯ ತಿಥಿ ಅಂತ ಹೇಳ್ತೀವಿ. ಹುಣ್ಣಿಮೆಯ ಪೂಜೆ ಪುರಸ್ಕಾರಗಳು ಸತ್ಯನಾರಾಯಣ ಪೂಜೆ ಏನೇ ಮಾಡೋದಿದ್ರೂ ಕೂಡ ನೀವು ನಾಳೆ ದಿನವೇ ಮಾಡಬೇಕು. ಹುಣ್ಣಿಮೆಯ ಪೂಜೆಯನ್ನು ನಾಳೆ ಮಾಡಿದರೆ ಶ್ರೇಷ್ಠ. ಯಾಕಂದರೆ ಆಗಲೇ ನಮಗೆ ಶುಕ್ರ ಗುರುವಾರ ದಿವಸ ಪ್ರತಿಪದ ಕಾಲು ಹಾಕಿರುತ್ತದೆ. ಅದಕ್ಕಾಗಿ ಹುಣ್ಣಿಮೆಯ ಪೂಜೆಯನ್ನು ನಾನೀಗ ಸತ್ಯನಾರಾಯಣ ಪೂಜೆ ಮಾಡುವವರಿಗಾಯಿತು, ಲಕ್ಷ್ಮೀ ಪೂಜೆ ಮಾಡುವವರಿಗಾಯಿತು ಸಮಯವನ್ನು ಕೊಡ್ತೀನಿ. ಆ ಸಮಯದಲ್ಲಿ ನೀವು ಮಾಡಬಹುದು. ಇನ್ನು ನಾಳೆ ಬೃಹಸ್ಪತಿ ವಾಸರ ಕೃತಿಕ ನಕ್ಷತ್ರ ಶಿವಯೋಗೆ ವಣಿಕರಣೆ ಅತ್ಯಂತ ಶುಭ ಯೋಗದಲ್ಲಿ ನಾಳೆ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇದ್ದೀರಾ. ಈಗ ಸಮಯವನ್ನು ಹೇಳ್ತೀನಿ ಕೇಳಿ. ನಾಳೆ ಹೊಸ್ತಿಲ ಹುಣ್ಣಿಮೆ ಅಂತ ಹೇಳ್ತೀವಿ. ಹೊಸ್ತಿಲ ಹುಣ್ಣಿಮೆ ಪೂಜೆ ಯಾರು ವಿಶೇಷ? ದತ್ತ ಜಯಂತಿ ದತ್ತಾತ್ರೇಯ ಆರಾಧನೆಯನ್ನು ಮಾಡೋರು ನಾಳೆ ಮಾಡಬೇಕಾಗುತ್ತದೆ. ಹೊಸ್ತಿಲ ಹುಣ್ಣಿಮೆ ಆಚರಣೆ ನಾಳೆಯೇ ಮಾಡಬೇಕಾಗುತ್ತದೆ. ಪೂಜೆಯನ್ನು ಹೇಳಿಕೊಡ್ತೀನಿ. ಈಗ ಮೊದಲು ಲಕ್ಷ್ಮೀ ಪೂಜೆಗೆ ಸಮಯವನ್ನು ಕೊಡ್ತೀನಿ, ನಂತರ ನಿಮಗೆ ಸಮಯ ಕೊಡ್ತೀನಿ. ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ 5 ಗಂಟೆ 23 ನಿಮಿಷದಿಂದ 6 ಗಂಟೆ 11 ನಿಮಿಷದವರೆಗೆ ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗುತ್ತದೆ. ಈ ಸಮಯದಲ್ಲಿ ಬೆಳಿಗ್ಗೆ ಬೇಗ ಮಾಡ್ತೀರಾ ಅನ್ನೋರು ಈ ಸಮಯದಲ್ಲಿ ಮಾಡಬಹುದು. ಇನ್ನು ವಿಶೇಷವಾಗಿ 2ನೇ ಮುಹೂರ್ತ ಧನು ಲಗ್ನದಲ್ಲಿ ಅಂದರೆ ಗುರು ಅಧಿಪತಿ ಇರುವಂತಹ ವಿಶೇಷ ಲಗ್ನ ಅಂತ ಹೇಳ್ತೀವಿ. 6 ಗಂಟೆ 28 ನಿಮಿಷದಿಂದ 7 ಗಂಟೆ 21 ನಿಮಿಷ ಇದು ವಿಶೇಷ ಧನು ಲಗ್ನ ಪ್ರಾಪ್ತಿಯಾಗುತ್ತದೆ. ಇನ್ನೊಂದು ವಿಶೇಷ ಲಗ್ನ ನಮಗೆ ಪ್ರಾಪ್ತಿಯಾಗುವಂಥದ್ದು ಅದನ್ನು ಕೂಡ ಹೇಳ್ತೀನಿ ಕೇಳಿ. 8 ಗಂಟೆ 37 ನಿಮಿಷದಿಂದ 9 ಗಂಟೆ 32 ನಿಮಿಷ ಇದು ಕೂಡ ನಮಗೆ ಬಹಳಷ್ಟು ಒಳ್ಳೆಯದು ಅಂತಾನೆ ಹೇಳ್ತೇನೆ. ಇಲ್ಲಿ ಕೂಡ ನಮಗೆ ಧನಲಗ್ನ ಪ್ರಾಪ್ತಿ ಆಗುತ್ತದೆ. ಮುಂದೆ 11 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 6 ನಿಮಿಷದವರೆಗೆ ನಡುವು ಮಧ್ಯ. ಇನ್ನು ಲಕ್ಷ್ಮೀ ಪೂಜೆಗೆ ಸಾಯಂಕಾಲ ವಿಶೇಷ ಯೋಗ ಪ್ರಾಪ್ತಿಯಾಗಲಿರುವಂಥದ್ದು 6 ಗಂಟೆ 36 ನಿಮಿಷದಿಂದ 8 ಗಂಟೆ 48 ನಿಮಿಷ ಇದು ಲಕ್ಷ್ಮೀ ಪೂಜೆಗೆ ಬಹಳಷ್ಟು ಒಳ್ಳೆಯ ಯೋಗಗಳು ನಮಗೆ ಪ್ರಾಪ್ತಿಯಾಗುತ್ತದೆ. ಈ ಸಮಯದಲ್ಲಿ ಬುಧ ಅಧಿಪತ್ಯದ ಮಿಥುನ ಲಗ್ನ ನಮಗೆ ಪ್ರಾಪ್ತಿಯಾಗುತ್ತದೆ. ಇದು ಅತ್ಯಂತ ಶ್ರೇಷ್ಠ ಅಂತ ಹೇಳುತ್ತೇನೆ. ಬಹಳಷ್ಟು ಒಳ್ಳೆಯ ಯೋಗಗಳು ಈಗಾಗಲೇ ಹೇಳಿಕೊಟ್ಟಿದ್ದೀನಿ. ನಾಳೆ ದಿವಸ ದತ್ತ ಜಯಂತಿ ಆಚರಣೆ ಇರುತ್ತದೆ. ಸತ್ಯನಾರಾಯಣ ಪೂಜೆಯನ್ನು ಸಹ ಮಾಡಬಹುದು. ನಾಳೆ ದಿವಸ ಲಕ್ಷ್ಮೀ ಪೂಜೆ ಬಹಳಷ್ಟು ಜನರು ಪ್ರಶ್ನೆಯನ್ನು ಕೇಳ್ತೀರ, ಸತ್ಯನಾರಾಯಣ ಪೂಜೆ ಜೊತೆಗೆ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದಾ ಅಂತ ಹೇಳಿ. ಸಂತೋಷದಿಂದ ಮಾಡಬಹುದು. ನೀವು ಸತ್ಯನಾರಾಯಣ ಪೂಜೆಯನ್ನು ಮಾಡೋದಿದ್ರೆ ಅವರದೇ ಆ ಸಂಕಲ್ಪ ಬೇರೆ ಇರುತ್ತದೆ. ಲಕ್ಷ್ಮೀ ಪೂಜೆಗೆ ಅಂದರೆ ಇದು ಒಂದು ವೃತ ಅಂತ ಹೇಳ್ತೀವಿ. ಮಾರ್ಗಶಿರ ಮಾಸ ಗುರುವಾರ ಲಕ್ಷ್ಮೀ ಪೂಜೆಗೆ ಅದರದ್ದೇ ಒಂದು ಈಗಾಗಲೇ ನಾನು ಸಂಕಲ್ಪವನ್ನು ಹೇಳಿಕೊಟ್ಟಿದ್ದೀನಿ. ಆ ರೀತಿಯಾಗಿ ಲಕ್ಷ್ಮೀ ಪೂಜೆಗೆ ಸಂಕಲ್ಪ ಬೇರೆ ಮಾಡಿಕೊಳ್ಳಬೇಕಾಗುತ್ತದೆ. ಸತ್ಯನಾರಾಯಣ ಪೂಜೆಯನ್ನು ಮಾಡುವಾಗ ಸಹ ನಾವು ಲಕ್ಷ್ಮೀ ಸಹಿತ ಸತ್ಯನಾರಾಯಣ ತಭ್ಯೋ ನಮಃ ಅಂತೇನೆ ಹೇಳ್ತೀವಿ. ಅಲ್ಲಿ ಕೂಡ ನಾವು ಸಂಕಲ್ಪವನ್ನು ಬೇರೆ ಮಾಡಿಕೊಳ್ಳಬೇಕಾಗುತ್ತದೆ. ಯಾಕಂದರೆ ಬೇರೆ ಬೇರೆ ವೃತ್ತಕ್ಕೆ ನಾವು ಸಂಕಲ್ಪಗಳು ಬೇರೆ ಬೇರೆ ಇರುತ್ತದೆ. ಮಂಟಪ ಏನು ಹಾಕ್ತೀವಲ್ಲ ಅದು ಕೂಡ ನಾವು ಬೇರೆ ಬೇರೆಯನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ಎಲ್ಲ ಒಂದೇ ಮಂಟಪದಲ್ಲಿ ಅಷ್ಟೊಂದು ಅಂಗಾರ ರೀತಿ ಬೇರೆ ಬೇರೆ ವೃತ್ತಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ. ಈ ರೀತಿಯಾಗಿ ನೀವು ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ ಮಾಡಿ ಸಾಯಂಕಾಲ ಲಕ್ಷ್ಮೀ ಪೂಜೆಯನ್ನು ಸಹ ಮಾಡಬಹುದು. ಇನ್ನು ದತ್ತಾತ್ರೇಯ ಯಾರು ಮನೆಯಲ್ಲಿ ದತ್ತ ಜಯಂತಿ ಆಚರಣೆ ಇರ್ತದೆ ನಾಳೆ ದತ್ತ ಜಯಂತಿ ಆಚರಣೆಯನ್ನು ಮಾಡಬಹುದು. ಇನ್ನು ಅವರಿಗೂ ಕೂಡ ಸಮಯವನ್ನು ಕೊಟ್ಟಿನಿ, ನಿಮಗೂ ಕೂಡ ಸಮಯವನ್ನು ಕೊಟ್ಟಿನಿ. ನಾಳೆ ವಿಶೇಷ ಲಗ್ನಗಳು ಯಾವ ಸಮಯದಲ್ಲಿ ಪ್ರಾಪ್ತಿಯಾಗಲಿದೆ ಅದನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುತ್ತೀನಿ.
ಈಗ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.